हेलो फ्रेंड्स वेलकम बैक टू चैनल ನಾನು ಅಪೂರ್ವ ಮಾತಾಡ್ತಾ ಇದ್ದೀನಿ ಕೃಷ್ಣ ಸೇವಿಂಗ್ ಸೊಲ್ಯೂಷನ್ಸ್ ಇಂದ ಇವತ್ತು ನಾನು ನಿಮಗೆ ನೆಕ್ ಶೇಪ್ಸ್ ನ ಹೇಳ್ಕೊಟ್ಟಿದ್ದೀನಿ ಹಾಗೇನೇ ನೆಕ್ ಶೇಪ್ ನ ಇಟ್ಕೊಂಡು ಇವತ್ತು ನೆಕ್ ಡಿಸೈನ್ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ ಹಾಗೇನೇ ಫ್ರಂಟ್ ನೆಕ್ ಮತ್ತೆ ಸ್ಲೀವ್ ಕೂಡ ಹೇಗೆ ರೆಡಿ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಈಗ ಲಾಸ್ಟ್ ಕ್ಲಾಸ್ ನಲ್ಲಿ ನಾನು ಮಾಡಿರುವಂತ ಡಿಸೈನ್ ಶೇಪ್ ನ ಓಪನ್ ಮಾಡಿದ್ದೀನಿ ಜೊತೆಗೆ ಸೇಮ್ ನಾನು ಇಲ್ಲಿ ಯೂಸ್ ಮಾಡಿರುವಂತ ಆಡ್ ಔಟ್ಲೈನ್ ಆಪ್ಷನ್ ನ ಯೂಸ್ ಮಾಡಿ ಲೈಕ್ ಇಲ್ಲಿರೋ ಆಫ್ಸೆಟ್ 2 mm ಗೆ ಫಿಕ್ಸ್ ಮಾಡಿಕೊಂಡು ಸೇಮ್ ಒಂದು ರನ್ನಿಂಗ್ ಲೈನ್ ನ ಕ್ರಿಯೇಟ್ ಮಾಡಿದ್ದೀನಿ ಇವಾಗ ಈಜಿಯಾಗಿ ಒಂದು ಸಿಂಪಲ್ ಆಗಿರೋ ನೆಕ್ ಡಿಸೈನ್ ಮಾಡೋದಕ್ಕೆ ಲೈಕ್ ಇವಾಗೆಲ್ಲ ಲೀಫ್ ಶೇಪ್ ಅಲ್ಲಿ ಕೇಳ್ತಾರೆ 1 ಇಂಚ್ ಒಳಗಡೆ ಅಂದ್ರೆ ಇಲ್ಲಿಂದ ಇಲ್ಲಿ ತನಕ 1 ಇಂಚ್ ಮೆಜರ್ಮೆಂಟ್ ಅಲ್ಲಿ ನಮಗೆ ನೆಕ್ ಡಿಸೈನ್ ಆದ್ರೆ ಸಾಕು ಆ ತರ ಕೇಳ್ತಾರೆ ಸೊ ಅದಕ್ಕೆ ಹೇಗೆ ರೆಡಿ ಮಾಡೋದು ಡಿಸೈನ್ ಅನ್ನೋದಾದ್ರೆ ಮೊದಲಿಗೆ ನಾನು ಕಲರ್ ನ ಸೆಲೆಕ್ಟ್ ಮಾಡ್ತೀನಿ ಹಾಗೇನೇ ಬೇಜಿಯರ್ ಟೂಲ್ ನಲ್ಲಿ ಡ್ಯುಯಲ್ ಬೇಜಿಯರ್ ಟೂಲ್ ನಲ್ಲಿ ನಾನು ಒಂದು ಸ್ಮಾಲ್ ಮೋಟಿಫ್ ನ ಕ್ರಿಯೇಟ್ ಮಾಡ್ತೀನಿ ಲೈಕ್ ಒಂದು ಲೀಫ್ ಶೇಪ್ ಆಗಿರಬಹುದು ಆ ತರ ಒಂದು ಲೀಫ್ ಶೇಪ್ ನ ಕ್ರಿಯೇಟ್ ಮಾಡ್ತೀನಿ ಈಗ ಇದೊಂದು ಲೀಫ್ ಶೇಪ್ ನ ಕ್ರಿಯೇಟ್ ಮಾಡಿದ್ದೀನಿ ಇದು ಬಂದು ನನಗೆ ಇಲ್ಲಿರುವಂತ ಸೆಂಟರ್ ಲೈನ್ ಈ ಲೈನ್ ನಲ್ಲಿ ಇರುವಂತ ಒಂದು ಡಾಟ್ ಗೆ ನಾನು ಎಕ್ಸಾಕ್ಟ್ ಆಗಿ ಅದನ್ನ ತಗೊಂಡಿದ್ದೀನಿ ಇಲ್ಲಿ ನೀಡಲ್ ಪಾಯಿಂಟ್ ಬಿದ್ದಿದೆ ನೋಡಿ ಇಲ್ಲಿ ಬ್ಲೂ ಕಲರ್ ಇಲ್ಲಿಂದ ಇಲ್ಲಿಗೆ ಒಂದು ನೀಡಲ್ ಪಾಯಿಂಟ್ ಇದೆ ಇಲ್ಲಿರೋ ನೀಡಲ್ ಪಾಯಿಂಟ್ಗೆ ಈ ಡಾರ್ಕ್ ಆಗಿರೋ ನೀಡಲ್ ಪಾಯಿಂಟ್ ಬ್ಲೂ ಕಲರ್ ನೀಡಲ್ ಪಾಯಿಂಟ್ ರನ್ನಿಂಗ್ ಸ್ಟಿಚ್ದು ಎಕ್ಸಾಕ್ಟು ಆ ನೀಡಲ್ ಪಾಯಿಂಟಿಗೆ ನಾನು ಇವಾಗ ನಿಮಗೆ ಚೆನ್ನಾಗಿ ಕಾಣಿಸ್ತಿದೆ ಸೊ ಇಲ್ಲಿಗೆ ನಾನು ಎಕ್ಸಾಕ್ಟಾಗಿ ಒಂದು ಲೀಫ್ನ ಕ್ರಿಯೇಟ್ ಮಾಡಿದ್ದೀನಿ ಸ್ಟಿಚ್ಮ್ಯಾಕ್ಸ್ ಸಾಫ್ಟ್ವೇರಲ್ಲಿ ಒಂದು ಅಡ್ವಾಂಟೇಜ್ ಏನಪ್ಪ ಅಂದರೆ ಎಲ್ಲ ನೆಕ್ ಡಿಸೈನ್ ಮಾಡೋದಕ್ಕಾಗಿರ್ಬೋದು ಅಥವಾ ಬೇರೆ ಬೇರೆ ಇಂಡಿಯನ್ ಡಿಸೈನ್ಸ್ನ ಮಾಡೋದಕ್ಕೆ ತುಂಬ ಈಸಿಯಾಗಿ ಟೂಲ್ಸ್ನ ರೆಡಿ ಮಾಡಿ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಮತ್ತು ಎಂಡಿಂಗ್ ಪಾಯಿಂಟ್ನ ಚೇಂಜ್ ಮಾಡಬೇಕು ಹೇಗೆ ಅಂದರೆ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿಂದ ಶುರು ಆಗುತ್ತೆ ಇಲ್ಲಿ ಎಂಡ್ ಆಗುತ್ತೆ ಸೊ ನಮಗೆ ಎಂಡಿಂಗ್ ಪಾಯಿಂಟ್ ಕೂಡ ಇಲ್ಲೇ ಬಂದರೆ ಟ್ರಿಮ್ಮಿಂಗ್ ಅವಾಯ್ಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಎಂಡಿಂಗ್ ಪಾಯಿಂಟ್ನ ಕೂಡ ಇಲ್ಲಿಗೆ ತೊಗೊಂಬರ್ತೀನಿ ಹೇಗೆ ಅಂದರೆ ಜಸ್ಟ್ ಸೆಟ್ ಡ್ರಾ ಎಂಡಿಂಗ್ ಪಾಯಿಂಟ್ ಅಂತ ಅದನ್ನು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಎಂಡಿಂಗ್ ಪಾಯಿಂಟ್ ಇಲ್ಲಿ ಬಂತು ಸೊ ಒಂದು ಮೋಟಿವ್ ರೆಡಿ ಆಗಿದೆ ಮೊದಲಿಗೆ ಒಂದು ರನ್ನಿಂಗ್ ಸ್ಟಿಚ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಬಟನ್ನ ಪ್ರೆಸ್ ಮಾಡಿ ಹಾಗೆಯೇ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಬೇಕು ಸೆಲೆಕ್ಟ್ ಮಾಡಿದಾದಮೇಲೆ ಇಲ್ಲಿ ಕಾಣಿಸ್ತಿರೋಂಥ ಪ್ಲೇಸ್ ಆನ್ ಲೈನ್ ಅನ್ನೋ ಆಬ್ಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಎಕ್ಸಾಕ್ಟಾಗಿ ನಿಮಗೆ ಈ ಒಂದು ನೆಕ್ ಡಿಸೈನು ಒನ್ ಬೈ ಒನ್ ಈ ಥರ ಕೂತ್ಕೊಳ್ಳುತ್ತೆ ಸಿ ನೋಡ್ತಿದ್ದೀರಲ್ಲ ಇದೊಂದು ತುಂಬ ಚೆನ್ನಾಗಿದೆ ಈ ಟೂಲು ಸೊ ಇದರಿಂದ ನಾವು ಈಸಿಯಾಗಿ ನೆಕ್ ಡಿಸೈನ್ನ ಮೇಕ್ ಮಾಡ್ಬೋದು ಪ್ಲೇಸ್ ಆನ್ ಲೈನ್ ಅಂತ ಸೊ ಇದು ಒನ್ ಟೈಪ್ ಆಯಿತು ಜಸ್ಟ್ ಲೀಫ್ ಈ ಥರ ಶೇಪಿಗೆ ಆದರೆ ಇದು ಈಸಿಯಾಗಿ ಮೇಕ್ ಮಾಡ್ಬೋದು ಹಾಗೆಯೇ ನಮಗೆ ಇನ್ನೊಂದು ಶೇಪ್ ಬೇಕು ಲೈಕ್ ಇವಾಗ ಕಾಪಿ ಮಾಡಿ ತಗೊಂಡೆ ನಾನು ಸೊ ಇನ್ನೊಂದನ್ನು ನಾನು ಕಾಪಿ ಮಾಡಿದ್ದೀನಿ ಜಸ್ಟ್ ಇದನ್ನು ಡಿಲೀಟ್ ಮಾಡ್ತೀನಿ ಬ್ಲೂ ಕಲರ್ನ ಇನ್ನೊಂದು ಟೈಪಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇನ್ನೊಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡಿ ಹೇಗೆ ಅನ್ನೋದಾದರೆ ಜಸ್ಟ್ ಒಂದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡೋಣ ಇದನ್ನು ಅಗೇನ್ ಕಾಪಿ ಮಾಡ್ತೀನಿ ಲೈಕ್ ಈ ಥರ ಕಾಪಿ ಮಾಡಿ ಚೂರು ರೊಟೇಟ್ ಮಾಡಿ ಒಂದು ಬುಟ್ಟ ಥರ ಕ್ರಿಯೇಟ್ ಮಾಡ್ಕೋತೀನಿ ಈ ಥರ ಹಾಗೆಯೇ ಇಲ್ಲಿರೋಂಥ ಮಿರರ್ ಅಟ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿಂದ ಎಕ್ಸಾಕ್ಟ್ ಇಲ್ಲಿಗೆ ಕೊಟ್ಟರೆ ಆಟೋಮೆಟಿಕ್ಕಾಗಿ ಮಿರರ್ ಆಗುತ್ತೆ ಹಾಗೆಯೇ ಸೆಂಟ್ರಲ್ಲಿರೋ ಈ ಲೀಫ್ನ ಚೂರು ದೊಡ್ಡದು ಮಾಡ್ತೀನಿ
ಹಾಗೆಯೇ ಓವರಾಲ್ ಬುಟ್ಟಾನ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಸೊ ಇವಾಗ ಈ ಥರ ಒಂದು ಬುಟ್ಟ ರೆಡಿ ಆಯಿತು. ಜೊತೆಗೆ ಈ ಬುಟ್ಟ ಏನಪ್ಪ ಅಂದರೆ ಸ್ಟಾರ್ಟಿಂಗ್ ಮತ್ತು ಎಂಡಿಂಗ್ ಪಾಯಿಂಟ್ ಅಡ್ಜಸ್ಟ್ ಮಾಡಬೇಕು. ಇದರಲ್ಲಿ ಹೇಗೆ ಅಂದರೆ ಇಲ್ಲಿ ಎಂಡಿಂಗ್ ಪಾಯಿಂಟ್ ಇಲ್ಲಿ ಬರ್ತಿದೆ. ಸೊ ಅದರಿಂದ ನಾವು ಇದನ್ನು ಸೆಲೆಕ್ಟ್ ಮಾಡಿ ಇಷ್ಟನ್ನು ಕಂಟ್ರೋಲ್ ಜೆ ಅಂತ ಒಂದು ಆಪ್ಷನ್ ಇದೆ. ಕಂಟ್ರೋಲ್ ಜೆ ಅಂದರೆ ಕಂಪ್ಲೀಟ್ ಆಗೋದು ಬ್ರಾಂಚಿಂಗ್ ಆಗುತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಆ್ಯಂಡ್ ಎಂಡಿಂಗ್ ಪಾಯಿಂಟ್ನ ಕ್ಲಿಕ್ ಮಾಡೋದಕ್ಕೆ ನಮಗೊಂದು ಪೆನ್ಸಿಲ್ ಬಂತು. ಆ ಪೆನ್ಸಿಲ್ ಮುಖಾಂತರ ನಾವು ಇದನ್ನು ಕ್ರಿಯೇಟ್ ಮಾಡ್ಕೋಬೋದು. ಸೊ ಇವಾಗ ಕಂಪ್ಲೀಟಾಗಿ ಒಂದೇ ಆಬ್ಜೆಕ್ಟ್ ಆಗಿದೆ. ಈ ಒಂದು ಬುಟ್ಟ ಕಂಪ್ಲೀಟ್ ಒಂದೇ ಆಬ್ಜೆಕ್ಟ್. ಹಾಗೆಯೇ ಈ ಬುಟ್ಟ ಅದು ಮೆಷರ್ಮೆಂಟ್ ನೋಡಿಕೊಂಡು ಸೆಟ್ ಮಾಡ್ಕೋಬೇಕು. ಲೈಕ್ ಇವಾಗ ಈ ನೀಡಲ್ ಪಾಯಿಂಟ್ ಇದೆ ಇಲ್ಲಿ, ಈ ನೀಡಲ್ ಪಾಯಿಂಟ್ಗೆ ಇದನ್ನು ಕೂರಿಸ್ತೀವಿ. ಜೊತೆಗೆ ಒಂದು ನೀಡಲ್ ಪಾಯಿಂಟು ಗ್ಯಾಪ್ ಕೊಟ್ಕೊಂಡು ಇನ್ನೊಂದು ನೀಡಲ್ ಪಾಯಿಂಟ್ಗೆ ಇದನ್ನು ಕೂರಿಸಿದಾಗ ಲೈಕ್ ಇದನ್ನು ಕಂಟ್ರೋಲ್ ಇಟ್ಕೊಂಡು ತೊಗೊಂಡ್ರೆ ಕಾಪಿ ಆಗುತ್ತೆ. ಇನ್ನೊಂದು ನೀಡಲ್ ಪಾಯಿಂಟ್ಗೆ ಹೀಗೆ ಕೂರಿಸಿದಾಗ ಎಕ್ಸಾಕ್ಟಾಗಿ ಬರುತ್ತಾ ಅಥವಾ ಏನಾದರೂ ಚೇಂಜಸ್ ಆಗುತ್ತಾ ಅನ್ನೋದ್ರ ಮೇಲೆ ನೋಡಿಕೊಂಡು ನಾವು ಈ ಮೆಷರ್ಮೆಂಟ್ನ ಫಿಕ್ಸ್ ಮಾಡ್ಕೊಬೇಕು. ಸೊ ಇವಾಗ ಎಕ್ಸಾಕ್ಟಾಗಿ ಬಂತು, ಡಿಲೀಟ್ ಮಾಡ್ತೀನಿ. ಚೂರು ಚಿಕ್ಕದು ಮಾಡ್ಕೊತೀನಿ, ಇನ್ನು ಚೂರು ಎಕ್ಸಾಕ್ಟಾಗಿ ಬಂದರೂ ಕೂಡ. ಆದಮೇಲಿಂದ ಇಲ್ಲೊಂದು ಗ್ಯಾಪ್ ಬರುತ್ತೆ. ಇವಾಗ ಈ ಲೀಫ್ಗೆ ಇಲ್ಲಿ ಕೂರಿಸುವಂಥ ಈ ಲೀಫ್ ಮ್ಯಾಚ್ ಆಗುತ್ತೆ, ಇಲ್ಲಿರೋದು ಒಂದು ಗ್ಯಾಪ್ ಆಗುತ್ತೆ. ಸೊ ಅದರಿಂದ ನಾನು ಅಲ್ಲೊಂದು ಸರ್ಕಲ್ನ ಕ್ರಿಯೇಟ್ ಮಾಡಬೇಕು. ಸರ್ಕಲ್ ಕ್ರಿಯೇಟ್ ಮಾಡೋದಕ್ಕೆ ಓ ಆಪ್ಷನ್ನ ಪ್ರೆಸ್ ಮಾಡಿದ್ರೆ ಸರ್ಕಲ್ನ ಕ್ರಿಯೇಟ್ ಮಾಡ್ಬೋದು. ಇದಕ್ಕೆ ಸ್ಯಾಟಿನ್ ಸ್ಟಿಚ್ನ ಕೊಡ್ತೀನಿ. ಈ ಥರ ಸ್ಯಾಟಿನ್ ಸ್ಟಿಚ್ ಕೊಟ್ಟು ಚೂರು ರೀಶೇಪ್ ಮಾಡಬೇಕು ಅಂದರೆ ರೀಶೇಪ್ ಮಾಡ್ಕೋಬೋದು. ಲೈಕ್ ಚೂರು ಆಲ್ಟ್ರು ಮಾಡ್ಕೋಬೋದು. ಈಗ ಟ್ರೂ ವ್ಯೂನ ಆನ್ ಮಾಡ್ತೀನಿ. ಇದನ್ನು ಇನ್ನೊಂದು ಕಡೆ ನೀಡಲ್ ಪಾಯಿಂಟು ಎಕ್ಸಾಕ್ಟಾಗಿ ಇಲ್ಲಿ ಬರುವಂಥ ನೀಡಲ್ ಪಾಯಿಂಟ್ ಮೇಲೆ ಕೂರಿಸ್ಬೇಕು. ನೆಕ್ಸ್ಟು ಲೈನ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡು ಎರಡೂ ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಪ್ಲೇಸ್ ಆನ್ ಲೈನ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ಥರ ಎಲ್ಲ ಆಬ್ಜೆಕ್ಟು ಪ್ರಾಪರಾಗಿ ಕೂತ್ಕೊಳ್ಳುತ್ತೆ. ನೀವು ಫಸ್ಟ್ ಆಬ್ಜೆಕ್ಟ್ ಹೇಗೆ ಸೆಟ್ ಮಾಡಿದ್ದೀರಾ ಅನ್ನೋದ್ರ ಬೇಸಿಸ್ ಮೇಲೆ ಸೆಕೆಂಡ್ ಆಬ್ಜೆಕ್ಟು ಕೂಡ ಫಿಕ್ಸ್ ಆಗುತ್ತೆ. ಸೊ ಇಲ್ಲಿ ಚೂರು ಮರ್ಜ್ ಆಗುತ್ತೆ. ನಮಗೆ ಮಷೀನ್ ರನ್ ಮಾಡುವಾಗ ಸ್ವಲ್ಪ ಇಲ್ಲಿ ಓವರ್ಲ್ಯಾಪ್ ಮಾಡಿದರೂ ಕೂಡ ಅಲ್ಲಿ ಗ್ಯಾಪ್ ಬರುತ್ತೆ. ಸೊ ಅದರಿಂದ ಚೂರು ಮರ್ಜ್ ಆಗಿದ್ರೂ ಕೂಡ ಮಾಡ್ಕೋಬೋದು. ಇಲ್ಲ ಎಕ್ಸಾಕ್ಟ್ ಮಾಡ್ತೀನಿ ಅಂದರೆ ಇನ್ನೂ ಒಂದು ಆಪ್ಷನ್ ಇದೆ. ಯಾವ ಥರ ಅಂದರೆ ಇಲ್ಲಿರೋ ರನ್ನಿಂಗ್ ಲೈನ್ ಮೇಲೆ ಡಬಲ್ ಕ್ಲಿಕ್ ಮಾಡಿ ಸ್ಟಿಚ್ ಲೆಂತ್ ಇಲ್ಲಿ 4 mm ಇದೆ. 4 mm ನಾನು 6 mm ಆಗಿ ಕನ್ವರ್ಟ್ ಮಾಡ್ತೀನಿ, ಓಕೆ ಮಾಡ್ತೀನಿ. ಸೊ ಆವಾಗ ಇಲ್ಲಿರೋ ರನ್ನಿಂಗ್ ಲೆಂತ್ ನಮಗೆ ಚೇಂಜ್ ಆಗುತ್ತೆ. ಸೊ ಆವಾಗ ಗ್ಯಾಪಿಂಗು ನಾವು ಚೂರು ಡಿಸೈನ್ನು ಕೂಡ ದೊಡ್ಡದು ಮಾಡ್ಬೋದು. ಹಾಗೆಯೇ ಡಿಸೈನು ಚೂರು ದೊಡ್ಡದು ಮಾಡಿ ಇಲ್ಲಿರೋ ಸರ್ಕಲ್ನು ಕೂಡ ದೊಡ್ಡದು ಮಾಡಿ ಇದನ್ನು ಸೆಟ್ ಮಾಡ್ಕೋಬೋದು ಈ ಥರ. ಇವಾಗ ಅದು ಓವರ್ಲ್ಯಾಪ್ ಆಗೋದಿಲ್ಲ. ಈಗ ಮತ್ತೆ ರನ್ನಿಂಗ್ ಸ್ಟಿಚ್ನ ಸೆಲೆಕ್ಟ್ ಮಾಡಿ ಶಿಫ್ಟ್ ಇಟ್ಕೊಂಡು ಆಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿ ಪ್ಲೇಸ್ ಆನ್ ಲೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಎಕ್ಸಾಕ್ಟಾಗಿ ನೆಕ್ ಡಿಸೈನು ರೆಡಿ ಆಗುತ್ತೆ ವಿತ್ ಸ್ಪೇಸಿಂಗ್. ಈ ಥರ ಸ್ಪೇಸಿಂಗ್ ಕೂಡ ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ. ನಿಮಗೆ ಎಲ್ಲೂ ಕೂಡ ವೇರಿಯೇಷನ್ ಬರೋದಿಲ್ಲ. ಸ್ಟಾರ್ಟಿಂಗಿಂದ ಎಂಡಿಂಗ್ ತನಕ ನೀವು ಹೇಗೆ ಯು ಶೇಪ್ನ ಮೇಕ್ ಮಾಡಿರ್ತೀರ ಅದೇ ರೀತಿಲಿ ಇದು ಸೆಂಟರ್ ಕೂಡ ಇದೇ ಥರ ಮೇಕ್ ಆಗಿದೆ. ಸೊ
ಇದು ನೆಕ್ ಡಿಸೈನ್ ಆಯಿತು ಫ್ರೆಂಡ್ಸ್. ಜೊತೆಗೆ ಫ್ರಂಟ್ ಪಾರ್ಟ್ ಹೇಗೆ ಮಾಡೋದು ತುಂಬಾ ಈಸಿ ಇದೆ. ಫ್ರಂಟ್ ಪಾರ್ಟ್ ಮಾಡೋದಕ್ಕೆ ಜಸ್ಟ್ ಡಿಸೈನ್ನ ಸೆಲೆಕ್ಟ್ ಮಾಡಿ, ನಾನು ಜಸ್ಟ್ ನಿಮಗೆ ಕಾಪಿ ಪೇಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಈ ಡಿಸೈನ್ದು ಫ್ರಂಟ್ ಪಾರ್ಟ್ ರೆಡಿ ಆಗಬೇಕು. ಸೊ ಮೊದಲಿಗೆ ಏನು ಮಾಡಬೇಕಂದ್ರೆ ಅಗೇನ್ ನಾನು ರೆಕ್ಟ್ಯಾಂಗಲ್ನ ಕ್ರಿಯೇಟ್ ಮಾಡ್ಕೊತೀನಿ. ಟ್ರೂ ವ್ಯೂನ ಆಫ್ ಮಾಡಿ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿ ಅನ್ಸ್ಟಿಚ್ ಕೊಟ್ಟು ಅಗೇನ್ ರೆಕ್ಟ್ಯಾಂಗಲ್ ಮೇಲೆ ಕ್ಲಿಕ್ ಮಾಡಿ MML ಇದೆ, ಇದನ್ನು ನಾನು ಇಂಚಸ್ಸಿಗೆ ಕನ್ವರ್ಟ್ ಮಾಡ್ತೀನಿ. ಸೊ ಯೂಶ್ವಲಿ ಫ್ರಂಟ್ ಪಾರ್ಟು ವಿಡ್ತು 3 ಹಾಕ್ತಾರೆ, ಹಾಗೆಯೇ ಲೆಂತ್ 7 ಹಾಕ್ತಾರೆ. ಸೊ ಅದೇ ಪ್ರಕಾರ ನಾನು ಹಾಕ್ಕೊಂಡಿದ್ದೀನಿ. ಇದನ್ನು ಅಡ್ಜಸ್ಟ್ ಮಾಡ್ಕೊಬೇಕು, ಎಕ್ಸಾಕ್ಟು ಸೆಂಟ್ರಿಗೆ ಅಡ್ಜಸ್ಟ್ ಮಾಡ್ಕೊಬೇಕು. ಈ ಥರ ಅಡ್ಜಸ್ಟ್ ಮಾಡಿಕೊಂಡು ಡಿಸೈನ್ ಎಲ್ಲನೂ ಸೆಲೆಕ್ಟ್ ಮಾಡಿ ಇಲ್ಲಿರುವಂಥ ರೆಕ್ಟ್ಯಾಂಗಲ್ನ ಡಿಸೆಲೆಕ್ಟ್ ಮಾಡಿ ಜಸ್ಟ್ ಇಲ್ಲಿ ನೈಫ್ ಅಂತ ಆಪ್ಷನ್ ಕಾಣಿಸ್ತಿದೆ, ನೈಫ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಜಸ್ಟ್ ಈ ಥರ ಕಟ್ ಮಾಡಿದ್ರೆ ಡಿಸೈನು ಕಟ್ ಆಯಿತು. ಮತ್ತೆ ನೀವು ನೈಫ್ ಟೂಲ್ನ ಸೆಲೆಕ್ಟ್ ಮಾಡಿ ಇಲ್ಲಿಂದ ಇಲ್ಲಿಗೆ ಕಟ್ ಮಾಡಿದ್ರೆ ಡಿಸೈನು ಕಟ್ ಆಗುತ್ತೆ ಈ ಥರ. ಆಮೇಲಿಂದ ಸೆಲೆಕ್ಟ್ ಮಾಡೋದು, ಡಿಲೀಟ್ ಮಾಡೋದು, ಇದು ಅಷ್ಟೇ. ಎಕ್ಸ್ಟ್ರಾ ಏನಿದೆ ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಇದನ್ನು ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡಿ. ಸೊ ನಮಗೆ 3/7 ಇಂಚಲ್ಲಿ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಸೊ ಕಟ್ ಆಗೋವಾಗ ಪ್ರಾಪರಾಗಿ ಏನಾದರೂ ಕಟ್ ಆಗಿಲ್ಲ ಅಂದರೆ ಸಮ್ಟೈಮ್ಸ್ ಈ ಥರ ಪ್ರಾಬ್ಲಮ್ ಬರುತ್ತೆ. ಇದನ್ನು ನಾನು ಕರ್ವ್ ಮಾಡ್ತೀನಿ. ಸೊ ಕರ್ವ್ ಮಾಡಿದಾಗ ನಮಗೆ ಪ್ರಾಪರಾಗಿ ಆಯಿತು. ಇವಾಗ ನಮಗೆ ಇಲ್ಲಿ ಫ್ರಂಟ್ ಪಾರ್ಟ್ ರೆಡಿಯಾಗಿದೆ. ಹಾಗೆಯೇ ಸ್ಲೀವ್ಸ್ ಹೇಗೆ ಮೇಕ್ ಮಾಡೋದು ಈಸಿಯಾಗಿ, ಜಸ್ಟ್ ಸ್ಟ್ರೈಟ್ ಲೈನ್ ಬೇಕು ಅಂತ ಅಂದರೆ ಅಗೇನ್ ನಾನು ಇದನ್ನ ತಗೋತೀನಿ, ಕಾಪಿ ಮಾಡಿ ಕಂಟ್ರೋಲ್ ಇಟ್ಕೊಂಡು ಕಾಪಿ ಮಾಡಿ ಇದನ್ನ ತಗೊಂಡು ಡ್ರ್ಯಾಗ್ ಮಾಡಿ ಇಟ್ಕೊತೀನಿ. ಮತ್ತು ನಾನು ರೆಕ್ಟ್ಯಾಂಗಲ್ ತಗೋತೀನಿ. ಟ್ರೂ ವ್ಯೂನ ಆಫ್ ಮಾಡಿ ರೆಕ್ಟ್ಯಾಂಗಲ್ ತಗೊಂಡು ಎಸ್ಕೇಪು ಅನ್ಸ್ಟಿಚ್ ಟೂಲ್ ಮೇಲೆ ಕ್ಲಿಕ್ ಮಾಡಿ ನನಗೆ ಸ್ಲೀವ್ಸು ಹೇಗೆ ಬೇಕು ಅಂದರೆ ವಿಡ್ತು ನೆಕ್ ಡಿಸೈನು ಏನು ಸೈಜಲ್ಲಿದೆ ಅದು ಬರುತ್ತೆ. ನಮಗೆ ಬೇಕಾಗಿರೋದು ವೈ ಬಂದು ಯೂಶ್ವಲಿ 10 ಯೂಸ್ ಮಾಡ್ತಾರೆ, ಎಂಟರ್. ಸೊ 10 ಇಂಚಸ್ಗೆ ನಾನು ಇದನ್ನ ಕಟ್ ಮಾಡಬೇಕು ಅಂದರೆ ಇಷ್ಟು ನಮಗೆ ಯೂಸ್ ಆಗುತ್ತೆ. ಇಲ್ಲಿರೋ ನೆಕ್ ಶೇಪಲ್ಲಿ ಇಷ್ಟು ಯೂಸ್ ಆಗುತ್ತೆ. ಸೊ ಇದನ್ನು ನೈಫ್ ಮುಖಾಂತರ ನಾವು ಕಟ್ ಮಾಡಬೇಕು. ಜಸ್ಟ್ ನೈಫ್ ಟೂಲ್ನ ಸೆಲೆಕ್ಟ್ ಮಾಡಿ ನಾನು ಇಲ್ಲಿ ಕಟ್ ಮಾಡ್ತೀನಿ. ಎಕ್ಸಾಕ್ಟಾಗಿ ಕಟ್ ಮಾಡಿದ್ರೆ ಇದು ಕಟ್ ಆಯಿತು. ಇಲ್ಲಿರುವಂಥದ್ದು ನಮಗೆ ಸ್ಲೀವ್ ಪಾರ್ಟ್ ಆಗುತ್ತೆ. ಇಷ್ಟು ನಮಗೆ ಸ್ಲೀವ್ ಪಾರ್ಟ್ ಆಯಿತು. ಸೊ ಉಳಿದಿರೋ ಡಿಸೈನ್ನ ನಾನು ಡಿಲೀಟ್ ಮಾಡ್ತೀನಿ. ಹಾಗೆಯೇ ಇಲ್ಲಿರೋವಂಥ ಸ್ಲೀವ್ನ ಸೆಲೆಕ್ಟ್ ಮಾಡಿ ಅಗೇನ್ ನಾನು ಈ ಬಾಕ್ಸ್ ಒಳಗಡೆ ಇಟ್ಟು ಅದನ್ನು ನಾನು ಚೇಂಜಸ್ ಮಾಡಬೇಕು, ಸೈಜ್ನ ಚೇಂಜ್ ಮಾಡಬೇಕು. ಸೈಜ್ ಚೇಂಜ್ ಮಾಡಬೇಕು ಅಂದರೆ ಪ್ರತಿಯೊಂದು ಡಿಸೈನ್ ಮೇಲೂ ಹೋಗಿ ರೀಶೇಪ್ ತಗೊಂಡು ರೀಶೇಪ್ನ ಸೆಲೆಕ್ಟ್ ಮಾಡಿ ಡ್ರ್ಯಾಗ್ ಮಾಡಬೇಕು. ಲೈಕ್ ಜಾಸ್ತಿ ಆಯಿತು, ಇಷ್ಟು ಸಾಕು. ಸೊ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ರೀಶೇಪಲ್ಲಿ ಪಾಯಿಂಟ್ನ ಸೆಲೆಕ್ಟ್ ಮಾಡಿ ಎಕ್ಸಾಕ್ಟಾಗಿ ಇದ್ರ ಮೇಲೆ ಇಟ್ಟು ಎಂಟರ್ ಮಾಡಬೇಕು. ರೀಶೇಪ್ ಮೂಲಕನೇ ತೊಗೊಂಡ್ರೆ ಬೆಸ್ಟ್. ಡ್ರ್ಯಾಗ್ ಮಾಡೋದಕ್ಕಿಂತ ರೀಶೇಪಲ್ಲಿ ತೊಗೊಂಡ್ರೆ ತುಂಬಾ ಈಸಿಯಾಗಿ ನೀವು ನೆಕ್ ಸ್ಲೀವ್ಸ್ ಆಗಿರ್ಬೋದು, ನೆಕ್ ಆಗಿರ್ಬೋದು, ಎಲ್ಲದಕ್ಕೂ ಇಲ್ಲಿರುವಂಥ ಸ್ಟಿಚಸ್ಸು ವೇರಿಯೇಷನ್ ಆಗೋದಿಲ್ಲ. ಅದು ಹೇಗಾಗೋದಿಲ್ಲ ಅಂತ ನಾನು ನಿಮಗೆ ಆಲ್ಟ್ರೇಷನ್ ಎಲ್ಲ ತೋರಿಸ್ಕೊಡೋ ಅಂಥ ಒಂದು ಟ್ಯುಟೋರಿಯಲಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತೀನಿ ನೆಕ್ಸ್ಟ್ ಬರೋ ಅಂಥ ಎಪಿಸೋಡಲ್ಲಿ.
ಸೊ ಇವಾಗ ನನಗೆ ಇಲ್ಲಿ ಇನ್ನೂ ಎಷ್ಟು ಬುಟ್ಟಾಸು ಬೇಕು ಅಷ್ಟನ್ನು ನಾನು ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಇಷ್ಟನ್ನು ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಆದರೂ ಮಾಡ್ಬೋದು ಅಥವಾ ಕಂಟ್ರೋಲ್ ಇಟ್ಕೊಂಡು ಇದನ್ನು ಡ್ರ್ಯಾಗ್ ಬೇಕಾದರೂ ಮಾಡ್ಬೋದು. ನಾನು ಕಂಟ್ರೋಲ್ ಇಟ್ಕೊಂಡು ಡ್ರ್ಯಾಗ್ ಮಾಡಿ ಒಂದು ಆಲ್ರೆಡಿ ಇರುವಂಥ ಸರ್ಕಲ್ ಮೇಲೆ ಇದನ್ನು ಬಿಟ್ಟೆ. ಸೊ ಝೂಮ್ ಇನ್ ಮಾಡ್ತೀನಿ. ಝೂಮ್ ಇನ್ ಮಾಡಿದಾಗ ನನಗೆ ಸೊ ಎಕ್ಸಾಕ್ಟಾಗಿ ನಿಮಗೆ ಇದನ್ನು ಸೆಟ್ ಮಾಡ್ಕೋಬೇಕು ಅಂದರೆ ಕಂಟ್ರೋಲ್ನ ಪ್ರೆಸ್ ಮಾಡಿ ಆ್ಯರೋ ರೈಟ್ ಸೈಡ್ಗೆ ನಾನು ಕ್ಲಿಕ್ ಮಾಡಿದ್ದೀನಿ. ಸೊ ಈಗ ಎಕ್ಸಾಕ್ಟಾಗಿ ಆಯಿತು. ಒಂದು ಸರ್ಕಲ್ನ ಡಿಲೀಟ್ ಮಾಡ್ತೀನಿ. ಈಗ ನನಗೆ ಬೇಕಾಗಿರೋಂಥ ಮೆಷರ್ಮೆಂಟಲ್ಲಿ ಸ್ಲೀವ್ ಕೂಡ ರೆಡಿಯಾಗಿದೆ. ಇದನ್ನು ಮಿರರ್ ಹಾರಿಜಾಂಟಲ್. ಸೊ ಈ ಥರ ನಾನು ಸ್ಲೀವ್ನ ರೆಡಿ ಮಾಡಿದೆ ಫ್ರೆಂಡ್ಸ್. ಇಲ್ಲಿ ತನಕ ನೋಡಿದ್ರಲ್ಲ ಫ್ರೆಂಡ್ಸ್, ಸಿಂಪಲ್ಲಾಗಿ ನೆಕ್ ಡಿಸೈನ್ ಹೇಗೆ ರೆಡಿ ಮಾಡ್ಬೋದು ಸ್ಟಿಚ್ಮ್ಯಾಕ್ಸ್ ಸಾಫ್ಟ್ವೇರ್ನಲ್ಲಿ ಅಂತ. ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನೆಕ್ಸ್ಟ್ ಟಾಪಿಕ್ ಜೊತೆ ಬರ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.